ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು, ವಾಟ್ ಇಸ್ ದ ಎಕ್ಸ್ಪೆಕ್ಟೆಡ್ ಲೆವೆಲ್ಸ್ ಅಂಡ್ ಆಲ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಆಲ್ವೇಸ್ ನನ್ನ ಪ್ರಕಾರ ನಾನು ಅನಾಲಿಸಿಸ್ ಮಾಡುವಾಗ ಒನ್ ಡೇ ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡ್ತೀನಿ. ಸೆನ್ಸೆಕ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಏನಾಗಿದೆ ಮಾರ್ಕೆಟ್ ಕಂಪ್ಲೀಟ್ಲಿ ರೆಡ್ ಕಲರ್. ಓಕೆ, ಬಟ್ ಇಟ್ಸ್ ನಾಟ್ ಸ್ಟ್ರಾಂಗ್ ಬೇರಿಶ್. ಓಕೆ, ಕಂಪ್ಲೀಟ್ಲಿ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಕೆಳಗಡೆಯಿಂದ ಮತ್ತೆ ರಿಕವರ್ ಆಗಿದೆ. ಎಷ್ಟು ಪಾಯಿಂಟ್ ರಿಕವರ್ ಆಗಿದೆ? ಅಗೇನ್ ಅರೌಂಡ್ ಒಂದು 245 ಪಾಯಿಂಟ್ಸ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಸೊ ನಾವು ಇಟ್ಸ್ ಟೈಮ್ ಟು ಸ್ವಿಚ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮೂವ್ಮೆಂಟ್ ಯಾವ ರೀತಿ ಇದೆ? ಇಟ್ಸ್ ವಾಲಟೈಲ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಬಟ್ ಕ್ಲೋಸಿಂಗ್ ಯಾವ ರೀತಿ ಸಿಕ್ಕಿದೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ? ಸೊ ಎಕ್ಸಾಕ್ಟ್ಲಿ ಇದರ ಕೆಳಗಡೆ ಇಟ್ ಈಸ್ ಸ್ಟ್ರಾಂಗ್ ಕ್ಲೋಸಿಂಗ್ ಅಂತ ಹೇಳ್ಬಹುದು. ಬಟ್ ಪೋಸ್ಟ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ, ಫೈನ್. ಬಟ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕ್ಲೋಸಿಂಗ್ ಈ ರೀತಿ ನಮಗೆ ಕಾಣ್ತಾ ಇದೆ. ಸೊ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು, ಎಕ್ಸಿಕ್ಯೂಷನ್ ಯಾವ ರೀತಿ ಇರುತ್ತೆ? ಸಿಂಪಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಇಸ್ ದಿಸ್ ಗ್ಯಾಪ್ ಆಕ್ಚುಲಿ. ಓಕೆ, ಸೊ ಈ ಗ್ಯಾಪ್ ಏನಿದೆ ಇದು ಇಂಪಾರ್ಟೆಂಟ್ ಲೆವೆಲ್. ಮೀನ್ಸ್ ಇಲ್ಲಿಂದ ಮಾರ್ಕೆಟ್ ಅಕಸ್ಮಾತ್ ಈ ಝೋನಿಗೆ ಬಂದ್ರೆ, ಸೊ ಈ ಝೋನ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಬೈ ಎನಿ ಚಾನ್ಸ್ ಮಾರ್ಕೆಟ್ ಏನಾದ್ರೂ ಈ ಫ್ಲಾಟ್ ಲೆವೆಲ್ ಅಲ್ಲಿ ಓಪನ್ ಆಗಿ ಈ ಲೋ ಪಾಯಿಂಟ್ ಅನ್ನ ಬ್ರೇಕ್ ಆದ್ರೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಹೋಗಬಹುದು ಅನ್ನೋ ಒಂದು ಲೈಕ್ ಎಕ್ಸ್ಪೆಕ್ಟೇಷನ್ ಇಂದ ನಾನು ಟ್ರೇಡ್ ಮಾಡ್ತೀನಿ. ಅರೌಂಡ್ ಒಂದು 300 ಪಾಯಿಂಟ್ ಸಿಕ್ಕರೆ ನನಗೆ ಸಾಕು. 300 ಪಾಯಿಂಟ್, 477 ಪಾಯಿಂಟ್ ಮೂವ್ಮೆಂಟ್ ಇದೆ, ಬಟ್ 300 ಪಾಯಿಂಟ್ ಫಾರ್ ದಾಟ್. ಸೊ ನಮ್ಗೆ ಏನಾಗಬೇಕು? ಫ್ಲಾಟ್ ಓಪನ್ ಆಗಬೇಕು. ಓಕೆ, ಈ ಝೋನ್ ಅಲ್ಲೇ ಮಾರ್ಕೆಟ್ ಓಪನ್ ಆಗಬೇಕು. ಅರೌಂಡ್ 80 ಅಥವಾ 100 ಪಾಯಿಂಟ್ ಎಸ್ ಎಲ್ ಜೊತೆ 300 ಪಾಯಿಂಟ್ ಟಾರ್ಗೆಟ್ ಅನ್ನು ನಾವು ಸೆಟ್ ಮಾಡಬಹುದು. ಡನ್. ಸೊ ಇದನ್ನ ಬಿಟ್ರೆ ಬೈ ಎನಿ ಚಾನ್ಸ್ ಬೈಯಿಂಗ್ ಅಪಾರ್ಚುನಿಟಿನ ಹುಡುಕೋದಾದ್ರೆ ಮಾರ್ಕೆಟ್ ಶುಡ್ ಓಪನ್ ಅಬೌವ್ ದಿಸ್, ಅಥವಾ ಈ ಲೆವೆಲ್ ಮೇಲ್ಗಡೆ ಹೋಗ್ಬೇಕು. ಯಾವ ಲೆವೆಲ್? 78,230 ಮೇಲ್ಗಡೆ ಮಾರ್ಕೆಟ್ ಕ್ಲೋಸಿಂಗ್ ಸಿಕ್ಕರೆ ಮಾತ್ರ. ಸೊ ಇಲ್ಲಿಂದ ಅರೌಂಡ್ ಒಂದು ಅಗೇನ್ ಒಂದು 400 ಪಾಯಿಂಟ್ ಮೂವ್ಮೆಂಟ್. ಸೊ ಇವತ್ತಿನ ಏನ್ ಹೈ ಇರುತ್ತೆ ಅಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸೆಲ್ಲಿಂಗ್ ಈ ಲೆವೆಲ್ ಕೆಳಗಡೆ, ಬೈಯಿಂಗ್ ಈ ಲೆವೆಲ್ ಮೇಲ್ಗಡೆ. ವಾಟ್ ಇಫ್ ಇದೇ ಝೋನ್ ಒಳಗಡೆನೆ ಓಪನ್ ಆಗ್ಬೇಕಾಗತ್ತೆ? ಓಕೆ, ಇದೇ ಝೋನ್ ಒಳಗಡೆ ಓಪನ್ ಆದ್ರೆ ಮಾತ್ರ ಈ ರೀತಿ. ಸೊ ವಾಟ್ ಇಫ್ ಕಂಪ್ಲೀಟ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ, ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಓಪನ್ ಆದ ತಕ್ಷಣನೇ ಕೆಳಗಡೆ ಬರೋ ಚಾನ್ಸ್ ಇರುತ್ತೆ. ಸೊ ಗ್ಯಾಪ್ ಇರೋ ಕಾರಣ ಈ ಗ್ಯಾಪ್ ಫಿಲ್ ಆಗಿ ಮತ್ತೆ ಅಗೇನ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ವಾಟ್ ಇಫ್ ಗ್ಯಾಪ್ ಡೌನ್ ಆದ್ರೆ? ಸೊ ಗ್ಯಾಪ್ ಡೌನ್ ಆದ್ರೆ ಡೆಫಿನೆಟ್ಲಿ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ಸೊ ತುಂಬಾ ಜಾಸ್ತಿ ಪಾಯಿಂಟ್ ಗ್ಯಾಪ್ ಡೌನ್ ಆದ್ರೆ, ಮೋರ್ ದನ್ 300 ಪಾಯಿಂಟ್ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಇಮಿಡಿಯೇಟ್ಲಿ ಮೇಲ್ಗಡೆ ಬರ್ಬೋದು, ಯಾಕಂದ್ರೆ ಸೊ ಈ ಗ್ಯಾಪ್ ಆಸ್ ಅ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಬಟ್ ಲೈಟ್ ಆಗಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ಹಂಗೆ ಕಂಟಿನ್ಯೂ ಆಗಿ ಕೆಳಗಡೆ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಡನ್. ಸೊ ಬ್ಯಾಂಕ್ ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸೊ ಅಷ್ಟೊಂದು ಡಿಸಿಷನ್ ತಗೊಳ್ಳುವಂತ ಕ್ಯಾಂಡಲ್ ಏನಿಲ್ಲ. ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ 15 ಟೈಮ್ ಫ್ರೇಮ್ ಗೆ ಸ್ವಿಚ್ ಆಗ್ತೀನಿ. ಅಗೇನ್ ಇಂಪಾರ್ಟೆಂಟ್ ಲೆವೆಲ್ ಕೆಳಗಡೆನೆ ಕ್ಲೋಸಿಂಗ್ ಸಿಕ್ಕಿದೆ. ಬೈ ಎನಿ ಚಾನ್ಸ್ ಫ್ಲಾಟ್ ಓಪನ್ ಆಗಿ ಇವತ್ತಿನ ಡೇ ಲೋ ಕೆಳಗಡೆ ಮಾರ್ಕೆಟ್ ಹೊಂಟ್ರೆ ಈಸಿಲಿ ಈ ಮೂವ್ಮೆಂಟ್ ಏನಿದೆ ಈ ಗ್ಯಾಪ್, ಸೊ ಇಲ್ಲಿಗೆ ಬಂದು ಮಾರ್ಕೆಟ್ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ದ ಟ್ರೆಂಡ್ ಬಂದ್ಬಿಟ್ಟು ಅರೌಂಡ್ ಒಂದು 600 ಪಾಯಿಂಟ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇದೆಯಾ? ಮೇ ಬಿ ಇರಬಹುದು. ಸೊ ಫ್ಲಾಟ್ ಓಪನ್ ಆಗಬೇಕು ಈ ಲೆವೆಲ್ ಕೆಳಗಡೆ 51,430 ಕೆಳಗಡೆ. ಸೊ ಮಾರ್ಕೆಟ್ ಕ್ಲೋಸ್ ಆಗಬೇಕು. ಓಕೆ, ಸೊ ಕ್ಲೋಸಿಂಗ್ ಸಿಗಬೇಕು 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅಥವಾ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಯಾವ ಲೆವೆಲ್ ಅಲ್ಲಿ ಇದೆ ನೋಡಿ, ಅದು 51,500 ಲೆವೆಲ್ ಅಲ್ಲಿ. ಇಟ್ಸ್ ಅ ರೌಂಡ್ ಲೆವೆಲ್. 51,000, 51,500, 52,000. ಸೊ ಇವೆಲ್ಲ ರೌಂಡ್ ಲೆವೆಲ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ರೌಂಡ್ ಲೆವೆಲ್ಸ್ ಅಲ್ಲೂ ಕೂಡ ಮಾರ್ಕೆಟ್ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಪಾಯಿಂಟ್ ಇಂದ ಮಾರ್ಕೆಟ್ ಇಲ್ಲಿವರೆಗೂ ಕೆಳಗಡೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ 51,000 ರೌಂಡ್ ಲೆವೆಲ್ ಇದೆ. ಸೊ ಈ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ 200 to 250 ಪಾಯಿಂಟ್ ಡೌನ್ವರ್ಡ್ ಮೂವ್ಮೆಂಟ್. ಓಕೆ, ಸೊ ಮೇಲ್ಗಡೆ ಹೋಗೋದಾದ್ರೆ ಅಂದ್ರೆ ಬೈಯಿಂಗ್ ಅಪಾರ್ಚುನಿಟಿ ಹುಡುಕೋದಾದ್ರೆ 51,800 ಮೇಲ್ಗಡೆ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ಹುಡುಕಬಹುದು. ಬಟ್ ಬಿವೇರ್ ಆಫ್ 52,000 ರೌಂಡ್ ಲೆವೆಲ್. ಆಲ್ರೆಡಿ ಒಂದು ಪಾಯಿಂಟ್ ಇಂದ ಓಕೆ ಒಂದ್ಸತಿ ಅದು ರೆಸಿಸ್ಟೆನ್ಸ್ ಫೇಸ್ ಮಾಡಿ ಕೆಳಗಡೆ ಬಂದಿದೆ, ಬಟ್ ಅಗೇನ್ ಅಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಸೈಡ್ ವೇಸ್ ಅಥವಾ ಕನ್ಸಾಲಿಡೇಷನ್ ಆಗಿ ಆಮೇಲೆ ಆ ಲೆವೆಲ್ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡನ್. ಅದನ್ನ ಬಿಟ್ರೆ ನಿಫ್ಟಿ 50. ಸೊ ನಿಫ್ಟಿ 50 ಕೂಡ ಚೆನ್ನಾಗಿದೆ. ಕ್ಲೋಸಿಂಗ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಈಚ್ ಅಂಡ್ ಎವ್ರಿ ಇಂಡೆಕ್ಸ್ ಕ್ಲೋಸಿಂಗ್ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನೇ ತೋರಿಸ್ತಾ ಇದೆ. ಓಕೆ, ಸೊ ಸೇಮ್ ಟು ಸೇಮ್ ಫ್ಲಾಟ್ ಓಪನ್ ಆಗ್ಬೇಕು ಇಲ್ಲಿ ಮಾರ್ಕೆಟ್. ಸೊ ಈ ಪಾಯಿಂಟ್ ಅಲ್ಲಿ ಫ್ಲಾಟ್ ಓಪನ್ ಆಗಿ ಇವತ್ತಿನ ಲೋ ಬ್ರೇಕ್ ಆದ್ರೆ 23,605 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ, ಸೊ ಈಸಿಲಿ ಇಲ್ಲಿಂದ ಅರೌಂಡ್ ಒಂದು 120ರಿಂದ 130 ಪಾಯಿಂಟ್ ಡೌನ್ವರ್ಡ್ ಮೂವ್ಮೆಂಟ್ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬಹುದು, ಅಥವಾ ಅದಕ್ಕಿಂತ ಜಾಸ್ತಿನೂ ಬರುತ್ತೆ. ಯಾಕಂದ್ರೆ ಗ್ಯಾಪ್ ಇಲ್ಲಿದೆ ಆಕ್ಚುಲಿ 23,380 ಹತ್ರ ಇದೆ ಗ್ಯಾಪ್, ಹಾಗಾಗಿ ಡನ್. ಅದನ್ನ ಬಿಟ್ಟರೆ ಬೈಯಿಂಗ್ ಅಪಾರ್ಚುನಿಟಿ 23,750 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ, ಸೊ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು ಆಫ್ ಅರೌಂಡ್
80 to 90 ಪಾಯಿಂಟ್ಸ್. ಯಾಕಂದ್ರೆ ಅಗೇನ್ ಈ ಪಾಯಿಂಟ್ ಇಂದ ಮಾರ್ಕೆಟ್ ಸ್ವಲ್ಪ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಹೈ ಬ್ರೇಕ್ ಆಗುವಾಗ ಅಥವಾ ಲೈಟ್ ಆಗಿ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ. ಸಡನ್ ಆಗಿ ಬ್ರೇಕ್ ಆಗೋದು ಡೌಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಡನ್. ಸೊ ಇದನ್ನ ಬಿಟ್ರೆ ಮಿಡ್ ಕ್ಯಾಪ್ ಅಷ್ಟೊಂದು ಖಾಸ್ ಮೂವ್ಮೆಂಟ್ ಇಲ್ಲ, ಬಟ್ ಬೇರಿಶ್ ಫ್ಲಾಗ್ ಕಂಡಂಗೆ ನನ್ಗೆ ಕಾಣಿಸ್ತಾ ಇದೆ. ಬೇರಿಶ್ ಫ್ಲಾಗ್ ಅಂದ್ರೆ ಯಾವ ರೀತಿ ಸರ್, ಇಲ್ಲಿಂದ ಇಲ್ಲಿವರೆಗೂ ಕೆಳಗಡೆ ಬಂದಿದೆ ಅಂಡ್ ದೆನ್ ಇಲ್ಲೊಂದು ಚಾನಲ್ ಅನ್ನು ಕ್ರಿಯೇಟ್ ಆಗಿದೆ. ಓಕೆ, ದಿಸ್ ಚಾನಲ್ ಯಾವ ರೀತಿ ಹೇಳ್ಬೋದು, ಈ ಚಾನಲ್ ನೋಡಿ. ಓಕೆ, ಸೊ ಈ ಚಾನಲ್ ಕ್ರಿಯೇಟ್ ಆಗಿದೆ. ಸೊ ಈ ಚಾನಲ್ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ, ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಕ್ಲೋಸಿಂಗ್ ಸಿಕ್ಕರೆ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗಬಹುದು, ಬಟ್ ಬೈಯಿಂಗ್ ಅಪಾರ್ಚುನಿಟಿ 11,650 ಮೇಲ್ಗಡೆ ಮಾತ್ರ. ಓಕೆ, ಅದನ್ನ ಬಿಟ್ರೆ ಫಿನ್ ನಿಫ್ಟಿ ಸೇಮ್ ಆಸ್ ನಿಫ್ಟಿ. ಆಕ್ಚುಲಿ ನಿಫ್ಟಿಯಲ್ಲಿ ಯಾವ ರೀತಿ ಅಪಾರ್ಚುನಿಟಿ ನೋಡ್ತಾ ಇದೀವಲ್ವಾ, ಅದೇ ರೀತಿ ಫಿನ್ ನಿಫ್ಟಿಯಲ್ಲಿ ನೋಡಬಹುದು. ಈ ಲೆವೆಲ್ ಕೆಳಗಡೆ ಕ್ಲೋಸಿಂಗ್ ಸಿಕ್ಕಿದೆ, ಬಟ್ ಆಕ್ಚುಲಿ ಇದು ಕನ್ಸಾಲಿಡೇಷನ್ ಲೆವೆಲ್ ಆಗಿದೆ ಇಲ್ಲಿ. ಸೊ ನೀವೇನ್ ಮಾಡ್ಬೋದು, ಒಂದು ಟ್ರಯಾಂಗಲ್ ಹಾಕೊಂಡು, ರೆಕ್ಟಾಂಗಲ್ ಸಾರಿ. ಸೊ ಈ ಝೋನ್ ಏನಿದೆ ಇದು ಇಂಪಾರ್ಟೆಂಟ್ ಝೋನ್, ಅಂದ್ರೆ ಕನ್ಸಾಲಿಡೇಷನ್ ಝೋನ್ ಇಟ್ಟಿದ್ದು. ಓಕೆ, ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಗಬೇಕು ಸೆಲ್ಲಿಂಗ್ ಅಪಾರ್ಚುನಿಟಿಗೆ. ಬೈ ಎನಿ ಚಾನ್ಸ್ ಕ್ಲೋಸಿಂಗ್ ಸಿಕ್ಕರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಒಂದು 200 ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬಹುದು. ಐದರ್ ಅದು ನಾಳೆ ಒಂದೇ ದಿನದಲ್ಲಿ ಸಿಗ್ಬೋದು ಅಥವಾ 2 ಡೇಸ್ ಅಲ್ಲಾದ್ರೂ ಸಿಗ್ಬೋದು. 200 and 230 ಪಾಯಿಂಟ್ ಅಥವಾ ಅದಕ್ಕಿಂತ ಸಮ್ ಟೈಮ್ಸ್ ಈ ಪಾಯಿಂಟ್ ಇಲ್ಲಿ ಕ್ಲೋಸ್ ಸಿಕ್ತಂದ್ರೆ 25,000 ಕೆಳಗಡೆ ರೌಂಡ್ ಲೆವೆಲ್ ಕೆಳಗಡೆ ಕ್ಲೋಸಿಂಗ್ ಸಿಕ್ತು ಅಂದ್ರೆ ಅರೌಂಡ್ 400 ಪಾಯಿಂಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ, ಮೇ ಬಿ ಇನ್ 1 ಡೇ ಅಥವಾ 2 ಡೇಸ್. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.